ನಾವು ತಲಕಾವೇರಿನ ನೋಡಿಕೊಂಡು ನಂತರ ಬಂದಿದ್ದ ಪ್ಲೇಸೇ ಭಾಗಮಂಡಲ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಆದರೆ ದೇವಸ್ಥಾನದೊಳಗಡೆ ಫೋಟೋ ಮತ್ತು ವೀಡಿಯೋ ಏನು ತೆಗಿಯೋಕ್ಕೆ ಅಲೋ ಇಲ್ಲ ನಮಗೆ. ಅದಕ್ಕೋಸ್ಕರ ನಾನೇನು ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ನಾವು ಊಟದ ಕಡೆ ಬಂದ್ವಿ. ಪ್ರಸಾದ ಸಿಗ್ತಾಯಿತ್ತು ನಮಗೆ. ಮಕ್ಕಳಿಗೆಲ್ಲ ಊಟ ಮಾಡಿಕೊಂಡ್ರು. ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಗಡೆ ಬಂದು ಕೂತ್ಕೊಂಡ್ವಿ. ಅಲ್ಲಿ ಗ್ರೂಪ್ ಫೋಟೋ ತೆಗೆದ್ಬಿಡೋಣ ಮಕ್ಕಳದು ಅಂತ ನೋಡಿದ್ವಿ. ಅಲ್ಲೂ ಒಂದು ಫೋಟೋ ತೆಗಿಯೋಕ್ಕೆ ಬಿಡ್ತಾಯಿಲ್ಲ ಅವರು. ವಾಚ್ಮೆನ್ ಯಾರೂ ಬಿಡಲಿಲ್ಲ. ಸೊ ಹಾಗಾಗಿ ಹೊರಗಡೆ ಬಂದು ಫೋಟೋಸು ವೀಡಿಯೋಸ್ ಎಲ್ಲ ಮಕ್ಕಳದು ಗ್ರೂಪ್ ಫೋಟೋ ತೆಗೆದ್ವಿ. ಆದರೆ ಎದುರುಗಡೆನೇ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಇದೆ. ಇದು ಏನು ವಿಶೇಷ ಅಂತ ಹೇಳಿದ್ರೆ 3 ನದಿಗಳ ಸಂಗಮ ಆಗುತ್ತೆ ಇಲ್ಲಿ ಈ ಪ್ಲೇಸಲ್ಲಿ. ಯಾವ್ಯಾವ ನದಿ ಅಂತ ಹೇಳಿದ್ರೆ ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ, ಈ 3 ನದಿಗಳ ಸಂಗಮವಾಗುತ್ತೆ ಇಲ್ಲಿ. ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೊರಟಿದ್ದೆ ಮಡಿಕೇರಿ. ಅಲ್ಲಿಂದ ಸ್ವಲ್ಪ ನಮಗೆ ಎನರ್ಜಿ ಬಂತು ಅಂತಲೇ ಹೇಳ್ಬೋದು. ಗಾಡ್ ಸೆಕ್ಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಸೊ ಹಾಗಾಗಿ ಫುಲ್ಲಿ ಇಲ್ಲಿಂದ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ. ನೆಕ್ಸ್ಟು ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಕುಶಾಲನಗರ. ಅದು ಕುಶಾಲನಗರದಲ್ಲಿ ನಿಸರ್ಗಧಾಮ ಇದೆ. ಸೊ ಅಲ್ಲಿಗೆ ಬಂದ್ವಿ ನಾವು. ಇಲ್ಲಿ ಏನಾಯ್ತಂದರೆ ಹೇಳಲೇಬೇಕು ನಾನು. ಏನಂದರೆ ನನ್ನ ಪಕ್ಕ ರೂಹಿ ಮ್ಯಾಮ್ ಅವರು ಬರ್ತಾಯಿದ್ರು. ಅಲ್ಲಿ ಸೇತುವೆ ಇತ್ತು, ತೂಗು ಸೇತುವೆ ಅದು ಅಲ್ಲಾಡ್ತಾಯಿತ್ತು ತುಂಬ. ಅವರು ಹಿಂದೆ ಎದುರ್ಕೊಳ್ಳೋದನ್ನ ಮುಂದೆ ಒಬ್ಬರು ನೋಡಿದ್ರು. ನೋಡಿಬಿಟ್ಟು ಕರೆಕ್ಟಾಗಿ ನಾವು ಮಿಡಲಿಗೆ ಬಂದ ತಕ್ಷಣ ಸೇತುವೆ ಇಟ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬಿಟ್ರು. ಫುಲ್ ಎದುರೋದವರು. ಅವರೇ ಅಲ್ಲಿ ಮುಂದೆ ಹೋಗ್ತಿದ್ದಾರಲ್ಲ ಅವರೇ ಚೆನ್ನಾಗಿ ಅಲ್ಲಾಡಿಸ್ಬಿಟ್ರು. ಇಲ್ಲಿ ಎಲ್ಲ ಮುಂದೆ ಹೊರಟೋಗಿದ್ದಾರೆ ಆಲ್ರೆಡಿ ಮಕ್ಕಳನ್ನೆಲ್ಲ ಕರ್ಕೊಂಡು. ನಾವು ಅಲ್ಲೇನು ಮಾಡಿದ್ವಿ ಅಂದರೆ ನಿಸರ್ಗಧಾಮದಲ್ಲಿ ಸ್ವೀಟ್ ಕಾರ್ನ್ನ ತೊಗೊಂಡ್ವಿ. ಒಳಗಡೆ ಅಲೋ ಇದೆ ಅಂತ ಯಾರೋ ಹೇಳಿದ್ರು, ತೊಗೊಂಡ್ವಿ. ಬಟ್ ಅಲ್ಲಿ ಎಂಟ್ರಿ ಬಿಡ್ತಾರಲ್ಲ ಅವರು ಬಿಡಲಿಲ್ಲ, ಖಾಲಿ ಮಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲೇ ತಿಂದ್ಕೊಂಡು ನಾವು ನಿಧಾನಕ್ಕೆ ಬರ್ತಾಯಿದ್ದೀವಿ. ಅಲ್ಲಿ ನೋಡಿದ್ರೆ ಎಲ್ಲ ಮುಂದೆ ಹೋಗ್ತಿದ್ದಾರೆ. ಸೊ ಓಡಿದ್ವಿ, ಅವ್ರ ಜೊತೆಗೆ ಜಾಯ್ನ್ ಆದ್ವಿ. ಹೋಗೋಣ ಒಳಗಡೆ, ಯಾರು ಹೋಗಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.